ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ಸ್ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟ್ಯಾರೋ ರೀಡಿಂಗ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಇದು ಜನರಲ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಹಾಗೆ ಟೈಮ್ಲೆಸ್ ರೀಡಿಂಗ್ ಸಹ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮ್ಮ ಜೊತೆ ರೆಸಿನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ. ಐ ಹೋಪ್ ಎಲ್ಲರಿಗೂ ಮೆಸೇಜಸ್ ರೆಸಿನೇಟ್ ಆಗಲಿ ಅಂತ. ಸೊ ನೋಡೋಣ ಏನೆಲ್ಲ ರೀಡಿಂಗ್ ಬರುತ್ತೆ. ಅದಕ್ಕೂ ಮುಂಚೆ ಜುಲೈ 20th ಟ್ಯಾರೋ ಕೋರ್ಸ್ ಬ್ಯಾಚ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಕೋರ್ಸಲ್ಲಿ ಇನ್ ಡೀಟೇಲ್ ಕೋರ್ಸ್ ನೀವು ಕಲಿತೀರಾ, ಹಾಗೆ ಲೈಫ್ ಟೈಮ್ ಸಪೋರ್ಟ್ ಸಹ ನಿಮಗೆ ಇರುತ್ತೆ. ಆ್ಯಂಡ್ ಆಲ್ಸೋ ತುಂಬ ಕಡಿಮೆ ಪ್ರೈಸ್ಗೆ ನಾನು ಈ ಒಂದು ಕೋರ್ಸ್ನ ಆಫರ್ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಆ್ಯಂಡ್ ಹಾಗೆ ಇದೆ ಲಾಸ್ಟ್ ಟೈಮ್ ಸಹ, ಬಿಕಾಸ್ ನೀವು ಬೇರೆ ಕಡೆ ನೋಡ್ಬೋದು ತುಂಬ ಕಾಸ್ಟ್ಲಿ ಇದೆ ಟ್ಯಾರೋ ಕೋರ್ಸ್ ಪ್ರೈಸ್ ಬಂದು. ಬಟ್ ನಾನಿಲ್ಲಿ ಎಲ್ಲರಿಗೂ ಆಫರ್ ಮಾಡೋಕ್ಕೆ ಆಗಲಿ ಅಂತ 6000ಗೆ ನಾನು ಕೋರ್ಸನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಜುಲೈ 20th ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಮಿಸ್ ಮಾಡಬೇಡಿ. ನೀವು ಟ್ಯಾರೋ ರೀಡರ್ ಆಗ್ಬೋದು, ನೀವು ಸಹ ಬೇರೆಯವರಿಗೆ ಗೈಡೆನ್ಸನ್ನು ಕೊಡ್ಬೋದು ಆ್ಯಂಡ್ ನಿಮಗೆ ಸಹ ನೀವು ರೀಡಿಂಗನ್ನು ತಗೊಳ್ಬೋದು. ಓಕೆ, ಸೊ ತಡ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಿದೆ ಸೊ ನಿಮ್ಮ ವಿಚಾರವಾಗಿ. ಓಕೆ, ಇದು ಸನ್ ಕಾರ್ಡ್ ಬರ್ತಾ ಇದೆ. ಗ್ರೇಟ್. ಸೊ ಫಸ್ಟ್ ಕಾರ್ಡ್ ದ ಸನ್ ಬಂದಿದೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ನೈಟ್ ಆಫ್ ಸಾರ್ಟ್ಸ್. ಆ್ಯಂಡ್ ಆಲ್ಸೋ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ನನಗೂ ಈಸಿ ಆಗುತ್ತೆ, ನಿಮಗೆ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕಿದೆ ಆ ಟಾಪಿಕ್ ಮೇಲೆ ನಾನು ರೀಡಿಂಗನ್ನು ಮಾಡ್ತೀನಿ. ಆ್ಯಂಡ್ ನೋಟ್, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. Those are paid readings, not for free. Two of Swords. Ace of Swords. Okay. Judgment. Two of Cups and Nine of Cups ಸಹ ಇಲ್ಲಿದೆ. ಸೊ ದ ಫಸ್ಟ್ ಕಾರ್ಡ್ ಇಲ್ಲಿ ಸನ್ ಕಾರ್ಡ್ ಇರೋದ್ರಿಂದ, ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಕಾರ್ಡ್ ಸಹ ಬರ್ತಾ ಇದೆ. 3 ಆಫ್ ಪೆಂಟಿಕಲ್ಸ್. ಮೇ ಬಿ ಇಲ್ಲಿ ಮ್ಯಾರಿಡ್ ಇರೋರು ಸಹ ವಿಡಿಯೋ ನೋಡ್ತಾ ಇದ್ದೀರಾ, ಬಿಕಾಸ್ ನಿಮಗೆ ಈ ಒಂದು ಮದುವೆಯಲ್ಲಿ ಕೆಲವೊಬ್ಬರಿಗೆ ಇಷ್ಟ ಇಲ್ಲ ಮದುವೆ ಅಂತಲೂ ಹೇಳ್ಬೋದು. ಆ ಒಂದು ಎನರ್ಜಿ ನನಗೆ ಸೆನ್ಸ್ ಆಗ್ತಾ ಇದೆ. ದ ಸನ್ ಕಾರ್ಡಲ್ಲಿ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಈಗೋಯಿಸ್ಟಿಕ್ ಆ್ಯಂಡ್ ಡಾಮಿನೇಟಿಂಗ್ ಎನರ್ಜಿ ಇಲ್ಲಿ ಇರ್ಬೋದು. ಬಿಕಾಸ್ ತುಂಬ ಅವರು ರೂಡಾಗಿ ನಿಮ್ಮ ಹತ್ರ ನಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕರೆಂಟ್ಲಿ ದೇ ಆರ್ ಫೇಸಿಂಗ್ ಅ ಲಾಸ್ ಅಂತ ಹೇಳ್ತೀನಿ. ಅವ್ರೇನಾದರೂ ಬಿಸ್ನೆಸ್ ಅಥವಾ ವರ್ಕ್ ಮಾಡ್ತಾಯಿದ್ರೆ ಅಲ್ಲಿ ಫೈನಾನ್ಷಿಯಲಿ ಅವ್ರಿಗೆ ತುಂಬ ಟೆನ್ಷನ್ ಆಗ್ತಾಯಿದೆ, ಅಥವಾ ಬೇರೆ ಕಮಿಟ್ಮೆಂಟ್ಸ್ಗೆ ಅವ್ರು ಹೇಗೆ ಹಣನ ಹೊಂದಿಸೋದು ಅಥವಾ ಏನು ಮಾಡ್ಬೋದು ಅದ್ರ ಬಗ್ಗೆ ತುಂಬ ಟೆನ್ಸ್ಡ್ ಆಗಿದ್ದಾರೆ. ಆ್ಯಂಡ್ ರಿಲೇಷನ್ಶಿಪ್ ವೈಸ್ ನೋಡೋದಾದರೆ ಹಿ ಆರ್ ಶಿ ಈಸ್ ಇನ್ ಅ ಕನ್ಫ್ಯೂಷನ್ ಸ್ಟೇಟ್ ಅಂತ ಹೇಳ್ತೀನಿ. ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಆ್ಯಂಡ್ ನೋಟ್ ಟೇಕಿಂಗ್ ಆ್ಯಕ್ಷನ್. ನಿಮಗೆ ಕಮಿಟ್ಮೆಂಟು ಕೊಡ್ತಾಯಿಲ್ಲ ಆ್ಯಂಡ್ ಆ್ಯಕ್ಷನ್ಸ್ ಏನೂ ತೊಗೊಳ್ತಾಯಿಲ್ಲ. ನಿಮ್ಮ ರಿಲೇಷನ್ಶಿಪ್ ವೈಸ್ ನೀವೇನೇ ಮಾತಾಡೋಕ್ಕೆ ಹೋದ್ರೂ ಅವರು ಯಾವುದೇ ರೀತಿ ನಿಮಗೆ ಈ ಸಂಬಂಧ ಉಳಿಯುತ್ತೆ ಅನ್ನೋ ಒಂದು ಸಪೋರ್ಟನ್ನು ಕೊಡ್ತಾಯಿಲ್ಲ ಅಂತಲೂ ಹೇಳ್ಬೋದು. ಸೊ ಈ ಒಂದು ಎನರ್ಜಿ ಹೀಗೆ ಇರೋದಿಲ್ಲ, ಇನ್ ಫ್ಯೂಚರ್ ಇದು ಚೇಂಜ್ ಆಗುತ್ತೆ. 2 ಆಫ್ ಕಪ್ಸ್ ಇದೆ ಆ್ಯಂಡ್ 9 ಆಫ್ ಕಪ್ಸ್ ಇದೆ. ಆ್ಯಂಡ್ ಆಲ್ಸೋ ಹ್ಯಾಪಿಯಾಗಿ ಸಹ ಇರ್ತೀರಾ ಈ ಪರ್ಸನ್ ಜೊತೆ. ಆಫ್ಟರ್ 2 months ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಆ್ಯಕ್ಷನ್
ಬರುತ್ತೆ ಆ್ಯಂಡ್ ಕಮಿಟ್ಮೆಂಟ್ ಸಹ ಕೊಡ್ತಾರೆ. ಆ್ಯಂಡ್ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ಬೋದು. 3 ಆಫ್ ಪೆಂಟಿಕಲ್ಸಲ್ಲಿರೋದ್ರಿಂದ ಈ ಒಂದು ಮ್ಯಾರೇಜ್ ಲೈಫ್ ಅಥವಾ ಈ ಒಂದು ರಿಲೇಷನ್ಶಿಪ್, ನೀವು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಸ್ವಲ್ಪ ನಿಮ್ಮ ಜರ್ನಿ ಕಷ್ಟ ಇರ್ಬೋದು ಆ್ಯಂಡ್ ಸ್ಟ್ರಗಲ್ ಇದೆ ಅಂತ ಹೇಳ್ತೀನಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಬಿಕಾಸ್ ಫೈನಾನ್ಷಿಯಲಿ ನಾಟ್ ಸ್ಟೇಬಲ್, ಇಲ್ಲಿ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲ ಅಂತ ಇರೋದರಿಂದ ಈ ಒಂದು ಜರ್ನಿ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಆಲ್ಸೋ ಕೆಲವೊಬ್ಬರಿಗೆ ಲೋನ್ ಅಥವಾ ಬೇರೆ ಡೆಟ್ಸ್ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಜಡ್ಜ್ಮೆಂಟ್ ಕಾರ್ಡ್ ಇಲ್ಲಿರೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಚೀಟ್ ಮಾಡೋದಿಲ್ಲ. ಸೊ ನೀವೇನಾದರೂ ಅವರು ನಿಮಗೆ ಚೀಟ್ ಮಾಡಿದರು, ನಿಮ್ಮನ್ನು ಬಿಟ್ಟು ಹೋದರು ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ, ಅವರು ನಿಮಗೆ ಚೀಟ್ ಮಾಡಿಲ್ಲ. ಜಸ್ಟ್ ಇವಾಗ ಅವರು ಒಂದು ಐಸೋಲೇಷನಲ್ಲಿ ಅಥವಾ ಅವ್ರ ಲೈಫಲ್ಲಿ ಏನಿದೆ ಬೇರೆ ಕಮಿಟ್ಮೆಂಟ್ಸ್ ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ವಿಲ್ ಕಮ್ ಬ್ಯಾಕ್ ಟು ಯು, ನಿಮ್ಮ ಹತ್ರ ಅವರು ವಾಪಸ್ ಬರ್ತಾರೆ. 2 ಆಫ್ ಕಪ್ಸ್ ಸಹ ಇಲ್ಲಿರೋದ್ರಿಂದ ಕಮಿಟ್ಮೆಂಟ್ಸ್ ಅವ್ರು ಕೊಡ್ತಾರೆ ನಿಮಗೆ ಅಂತ ಹೇಳ್ಬೋದು. ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಸಹ ಇದೆ. ಸೊ ಇವಾಗ ಸ್ವಲ್ಪ ನಿಮಗೆ ಸ್ಲೋ ಪ್ರೋಗ್ರೆಸ್ ಅಂತ ಅನ್ನಿಸ್ತಾ ಇರ್ಬೋದು. ನಿಮ್ಮಿಬ್ಬರ ಮಧ್ಯೆ ಒಂದು ವಾಲ್ ಬಿಲ್ಡ್ ಆಗಿರ್ಬೋದು. ಸೊ ಏನೆಲ್ಲ ನೀವು ಸ್ಟ್ರಗಲ್ ನೋಡ್ತಾ ಇದ್ದೀರಾ ಅಥವಾ ಕಮ್ಯುನಿಕೇಷನ್ ಚೆನ್ನಾಗಿ ಆಗ್ತಾಯಿಲ್ಲ, ಏನೇ ಕಮ್ಯುನಿಕೇಟ್ ಮಾಡೋಕ್ಕೆ ಹೋದರೂ ಅಲ್ಲಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಕನ್ವರ್ಟ್ ಆಗ್ತಾ ಇರ್ಬೋದು. ಈ ಒಂದು ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಏಸ್ ಆಫ್ ಸಾರ್ಟ್ಸ್ ಇಲ್ಲಿರೋದ್ರಿಂದ ಹೀ ವಿಲ್ ಟೇಕ್ ಆ್ಯಕ್ಷನ್, ಅವರು ಆ್ಯಕ್ಷನ್ ತೊಗೊಳ್ತಾರೆ. ಬಟ್ ನಾಟ್ ಕರೆಂಟ್ಲಿ, ಇನ್ ಫ್ಯೂಚರ್ ಅವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟನ್ನು ಕೊಡ್ತಾರೆ. ಅವರು ನಿಮ್ಮ ಜೊತೆನೇ ಲೈಫ್ ಲೀಡ್ ಮಾಡಬೇಕು ಅನ್ನೋ ಒಂದು ಭರವಸೆಯನ್ನು ಅವರು ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕರೆಂಟ್ಲಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು, ಇವ್ರನ್ನ ತುಂಬ ಕೇಳ್ತಾ ಇದ್ದೀರಾ ಅಥವಾ ಈ ರಿಲೇಷನ್ಶಿಪ್ ಸಕ್ಸಸ್ ಆಗೋದಕ್ಕೆ ನೀವು ಮಾತ್ರ ಎಫರ್ಟ್ಸ್ ಹಾಕ್ತಾಯಿದ್ದೀರಾ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಸೊ ಫಾರ್ ದ್ಯಾಟ್ ನೀವು ಸ್ವಲ್ಪ ಪೇಷನ್ಸಿಂದ ಇರಬೇಕಾಗತ್ತೆ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ. ಸೊ ಪ್ರೆಷರ್ ಮಾಡಬೇಡಿ ನೀವು. ಈ ಟೈಮಲ್ಲಿ ಅವ್ರಿಗೆ ತುಂಬ ಪ್ರೆಷರ್ ಹಾಕಿದಷ್ಟು ಅವರು ನಿಮ್ಮಿಂದ ದೂರ ಆಗ್ತಾರೆ ಅಂತ ಹೇಳ್ಬೋದು. 7 ಆಫ್ ಪೆಂಟಿಕಲ್ಸ್ ಇಲ್ಲಿರೋದ್ರಿಂದ ದೇ ಆರ್ ಆಲ್ರೆಡಿ ಇನ್ ಲಾಸಲ್ಲಿ ಇರ್ಬೋದು ಅವರು, ಅಥವಾ ಅವ್ರ ಲೈಫಲ್ಲಿ ಯಾವುದು ಸರಿಯಾಗಿ ಆಗ್ತಾಯಿಲ್ಲ ಅಂತ ತುಂಬ ವರಿ ಮಾಡ್ಕೊಂಡಿದ್ದಾರೆ. ದಟ್ಸ್ ವೈ ಈ ಒಂದು ಟೈಮಲ್ಲಿ ಸ್ವಲ್ಪ ಟೈಮ್ ಅವ್ರಿಗೆ ಅಂತ ಕೊಟ್ಬಿಡಿ. ಆ್ಯಂಡ್ ಯಾವುದೇ ಪ್ರೆಷರ್ ಅಥವಾ ಅವ್ರಿಗೆ ಹರ್ಟ್ ಆಗೋ ರೀತಿ ಮಾತಾಡಬೇಡಿ ಅಂತ ನಿಮಗೆ ಬರ್ತಾ ಇರುವಂಥ ಗೈಡೆನ್ಸ್. ದ ಸನ್ ಕಾರ್ಡ್ ಇದೆ ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಕಾರ್ಡ್ ಇದೆ. ನೋ ವರೀಸ್, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಬಿಕಾಸ್ ನಾನು ರಿಪೀಟಾಗಿ ಹೇಳ್ತಾ ಇದ್ದೀನಿ ಇದನ್ನು. ದರ್ ಇಸ್ ಅ ಸ್ಟ್ರಾಂಗ್ ಮ್ಯಾರೇಜ್ ಎನರ್ಜಿ ಬಿಟ್ವೀನ್ ಯು ಬೋತ್. ನಿಮ್ಮಿಬ್ಬರ ಮಧ್ಯೆ ಮ್ಯಾರೇಜ್ ಎನರ್ಜಿ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಏನಾದರೂ ಬೇರೆ ಕೆಲಸ ಅಥವಾ ಬಿಸ್ನೆಸ್ಸಲ್ಲಿ ಅವ್ರು ಲಾಸ್ ನೋಡ್ತಾ ಇದ್ದಾರೆ, ಆ ಒಂದು ವಿಚಾರನ ಇಟ್ಕೊಂಡು ನಿಮಗೆ ಸ್ವಲ್ಪ ಟೈಮ್ ಕೊಡದೇ ಇರ್ಬೋದು. ಬಟ್ ಇನ್ ನಿಯರ್ ಫ್ಯೂಚರ್ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಗ್ರೋತನ್ನು ಸಹ ನೋಡ್ತಾರೆ. ಬಿಕಾಸ್ ದ ಸನ್ ಕಾರ್ಡ್ ಸಹ ಇಲ್ಲಿದೆ, ಜಡ್ಜ್ಮೆಂಟ್ ಕಾರ್ಡ್ ಸಹ ಇಲ್ಲಿದೆ. ಬಿಕಾಸ್ ಈ ಪರ್ಸನ್ ತುಂಬ ಹಾರ್ಡ್ ವರ್ಕಿಂಗ್. ಅವ್ರು ಏನೇ ಒಂದು ಕೆಲಸ ಮಾಡೋದು ತುಂಬ ಕಷ್ಟಪಟ್ಟು ಮಾಡ್ತಾರೆ ಆ್ಯಂಡ್ ತುಂಬ ಹಾನೆಸ್ಟಾಗಿ ವರ್ಕ್ ಮಾಡ್ತಾರೆ. ದಟ್ಸ್ ವೈ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಇವಾಗ ಡೌನ್ಫಾಲ್ ನೋಡ್ತಾ ಇರ್ಬೋದು, ಬಟ್ ಸೂನ್ ಅವ್ರಿಗೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಸೊ ದಿಸ್ ವಾಸ್ ಟುಡೇಸ್ ರೀಡಿಂಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.